ಬರಲಿ ಬನ್ನಿ, ಬರ್ತಾನೆ ಬನ್ನಿ, ಯಾವನ್ ಬರ್ತಾನೆ ಬರಲಿ. ನಿಮ್ಮ ದುಡ್ಡು ಸೆಟ್ಲ್ಮೆಂಟ್ ಮಾಡಬೇಕಷ್ಟೇ. 2 ಲಕ್ಷ ತಗೊಂಡು 2 ಲಕ್ಷ ಸೆಟ್ಲ್ಮೆಂಟ್ ಮಾಡ್ತೀವಿ. ನಮ್ಮ ಸಂಘದ್ದು ಅಮೌಂಟ್ ಅದು ಬಡ್ಡಿ ಕೊಡೋದಿಲ್ಲ ನಾವು, ಯಾವುದೇ ಕಾರಣಕ್ಕೂ ಕೊಡಲ್ಲ ಬಡ್ಡಿನ ನಾವು. ನೀವು ಫ್ರೀಯಾಗಿ ಕೊಡ್ತೀರೋ ಏನು ಮಾಡ್ತೀರಾ ಮೇಡಮ್? ನೀವು ಧರ್ಮಸ್ಥಳ ಸಂಘ ಪ್ರತಿ ಹಳ್ಳಿಲೂ ಸಾಲಗಾರನ ಸಿಗಾಕಿಸ್ಕೊಂಡು ಅವ್ರನ್ನ ಸಾಲದ ಕುಣಿಕೆಗೆ ಸಿಗಿಸಿ ಅವ್ರ ಪ್ರಾಣ ಹಿಂಡ್ತಾ ಇದ್ದೀರಾ. ನೀವು ಸಿಕ್ಸಿಲ್ಲ ಅಂದ್ರೆ ನಾವು ತಗಲಾಕೊಳ್ಳೋ ರೀತಿ ಮಾಡ್ತೀರಾ. ಬಲವಂತ ಮಾಡಿ ಏನು ಕೊಟ್ಟಿಲ್ಲ. ನೀವು ಸಾಲ ತೀರಕ್ಕೆ ಮೊದಲೇನೆ ಇನ್ನು ಅಸಲ್ ಇದ್ವಾಗ್ಲೇನೆ ಇನ್ನು 3-5 ಕಂತಿರುವಾಗ್ಲೇ ಆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಇಟ್ಕೊಂಡು ನಮ್ಮ ಬಡ್ಡಿ ನೀವು ಪ್ರಮೋಟ್ ಮಾಡ್ಬಿಡ್ತೀರಾ ಸಾಲನ. ಯಾಕೆ ಗೊತ್ತಾ? ಅವ್ರು ತಗಲಾಕೋಬೇಕು, ನಮ್ಮ ಸಾಲದಲ್ಲೇ ಇರಲಿ, ಕಟ್ಕೊಂಡು ಹೋಗ್ಲಿ ಅಂತ. ಮತ್ತೆ ನಮ್ಗೆ ಏನು ಹೇಳುದು ನೀವು ದುರಹಂಕಾರ ಅಂತ? ನಮ್ಗೆ ಮಾತಾಡೋಕೆ ರೈಟ್ಸ್ ಇದೆ ರೀ. ನೀವು ಕೊಟ್ಟಿರೋರು, ನಾನು ಕಟ್ಟೋನು, ನಾನು ಕೊಟ್ಟಿರೋದು ನೀವು ಒಂದು ಸಮ್ ಅಮೌಂಟ್ ನೀವು ಬ್ಯಾಂಕಿಂದ ಕೊಡಿಸ್ತೀರಾ ಅಷ್ಟೇ. ಬರಲಿ, ಯಾವನಾರು ಬರಲಿ, ನನಗೆ ಗೊತ್ತು, ನಾನು ಮಾತಾಡ್ತೀನಿ. ಯಾವನ್ ಬರ್ತಾನೆ ಬರಲಿ, ನಾನು ಹೇಳ್ತಾ ಇರೋದನ್ನು ಕಟ್ಟಲ್ಲ ಅಂತ ಹೇಳಿದ್ವಿ ತಾನೆ, ಕಟ್ತೀವಿ. 2 ಲ್ಯಾಕ್ ರೀ. ನೀವು ಎಜುಕೇಟೆಡ್, ನ್ಯಾಯ ಧರ್ಮವಾಗಿ ನೀವು ವ್ಯವಹಾರ ಮಾಡಿ ಸಾರ್ವಜನಿಕರಿಗೆ ನೀವು ಪ್ರಗತಿಪರ ಅಂತ ಹೇಳ್ತೀರಲ್ಲ, ಅವ್ರಿಗೆಲ್ಲ ಅನುಕೂಲವಾಗಿ ನೀವು ಮಾಡಂಗಿದ್ರೆ ನಾವು ಬೆಲೆ ಕೊಡ್ತೀವಿ. ನಾವು ಇವಾಗ ಚನ್ನಪಟ್ಟಣದಲ್ಲಿ 3 ಲಕ್ಷ ತಗೊಂಡಿದ್ದೀವಿ. ಎವ್ರಿ ಮಂತು 9,620 ರೂಪಾಯಿ ಕಟ್ತೀವಿ. ಯಾವುದ್ರಲ್ಲಿ? ಫೆಡರಲ್ ಬ್ಯಾಂಕ್ನಲ್ಲಿ ಇದೆ. ತಂದ್ಕೊಡ ಪಾಸ್ಬುಕ್, ATM ಕಾರ್ಡ್ ಎಲ್ಲ ಯಾಕಿಲ್ಲ? ಎಲ್ಲನೂ ಇದೆ ನಮ್ಮ ಹತ್ರ, ಎಲ್ಲನೂ ಇದೆ. ಸಾಲದ ಖಾತೆಗೆ ಪಾಸ್ ಪುಸ್ತಕ ಇದೆ, ಸ್ಟೇಟ್ಮೆಂಟ್ ಇದೆ, ಎಲ್ಲನೂ ಎವ್ರಿಥಿಂಗ್ ಇದೆ. ನೀವು ಬ್ಯಾಂಕ್ ಅಂತ ಕೊಡಿ ಮೇಡಮ್. ಆಯ್ತು, ಬರ್ರಿ ಕೊಡಿ, ಲೆಟ್ರೇಟ್ ಕೊಡಿ. ನಾವು ಬ್ಯಾಂಕ್ನಿಂದ ನಮಗೆ ಕಟ್ಟಿರೋದು ಹೊಸ ಬಜರಂಗಿ ಸಂಘದ್ದು ಪಾಸ್ ಪುಸ್ತಕ ಮತ್ತೆ ಅದು ಕೊಡಿ ಅಂತ ಕೊಡಿ. ಸರಿ ಆಯಿತು, ಕೊಡಿ, ಬರ್ಕೊಡಿ. ಸ್ಟೇಟ್ಮೆಂಟ್ ಬ್ಯಾಂಕ್ ಅಂತ ಕೊಡ್ಬೇಕು ನೀವು. ಆಯಿತು, ಏನು ಬರ್ಬೇಕು ನಿಮಗೆ? ಆಯಿತು, ಬರ್ಕೊಡ್ತೀವಿ. ಯಾವ ಅಕೌಂಟ್ ನಂಬರ್ ಅಂತ ಕೊಡೋಣ? ಸರಿ, ಬರ್ದು ಕೊಡಮ್ಮ, ನೋಡೋಣ. ಅಲ್ಲೇ ಬ್ಯಾಂಕ್ ಆಫ್ ಬರೋಡ ಎದುರಿಗೆ ಇದೆಯಲ್ಲ, ಅಲ್ಲಿ ತಗೊಳ್ತೀನಿ ನಾನು. ಬರ್ಕೊಡ. ಆಯ್ತು ಆಯ್ತು, ತಗೊಳ್ತೀವಿ. ಬರ್ಕೊಡಪ್ಪ. ನಾವ್ಯಾಕೆ ರೆಡಿ ಇಲ್ಲ? ನೀವು ತಂದು ಕೊಡ್ಬೇಕಲ್ವಾ? ನೀವು ಟ್ರೂ ಆಗಿದ್ರೆ ನೀವು ಕೊಡಿ, ಇವಾಗಲೇ ತಂದು ಕೊಡಿ, ಇವಾಗಲೇ ಸಬ್ಮಿಟ್ ಮಾಡಿ ಕೊಡಿ, ಇಲ್ಲೇ ಕೊಡಿ. ಏನಾಗ್ತದೆ ಅಲ್ವಾ? ನೀವು ತಂದು ಕೊಡಿ ಮೇಡಮ್, ಇವಾಗ ನಾವು ನಮ್ಮ ಪರವಾಗಿ ತಂದು ಕೊಡಿ. ನಮ್ಮ ಪರವಾಗಿ ಕೊಡಿ, ಬರ್ತು ಕೊಡ್ತೀನಿ. ನಮಗೆ ಬಜರಂಗ ಸಂಘದ್ದು ನಮಗೆ ಒಂದು ಸ್ಟೇಟ್ಮೆಂಟ್ ಕೊಡಿ, ಅಪ್ಡೇಟ್ ಕೊಡಿ ಅಂತ. ಹಾಗಿದ್ರೆ ನೀವು ಕೊಡಿ, ನಾವು ಬ್ಯಾಂಕಿಗೆ ಕಟ್ಬಿಡ್ತೀವಿ, ಸೆಟ್ಲ್ಮೆಂಟ್ ಮಾಡ್ತೀವಿ. ಓಕೆನಾ? ಆಯಿತು, ನಾವು ಬ್ಯಾಂಕಿಗೆ ಕಟ್ಬಿಡ್ತೀವಿ. ನಾವು ಬ್ಯಾಂಕ್ ಆಫ್ ಕೊಟ್ಟದ್ದಲ್ಲಿ ನಮ್ಮೂರಲ್ಲಿ ಅದಕ್ಕೆ ಸ್ಟೇಟ್ಮೆಂಟ್ ಸಿಗೋದಿಲ್ಲ ನಮಗೆ. ಬ್ಯಾಂಕಲ್ಲೇ ಕಟ್ತೀವಿ ಬಿಡಿ, ಅಲ್ಲೇ ಕಟ್ತೀವಿ. ಹೌದು, ಏನೋ ಮಾಡ್ತೀವಿ ನಾವು. ನಿಮ್ಗೆ ಕೊಟ್ಟಿರೋ ಸಾಲ ಕ್ಲಿಯರ್ ಆಗಬೇಕು. ಬ್ಯಾಂಕಿನ ಕೊಟ್ಟಿರೋರು ಅವ್ರಿಗೆ ಸಾಲ ಕ್ಲಿಯರ್ ಮಾಡ್ಕೋಬೇಕು. ಕೊಡಿ ಮೇಡಮ್. ಓಕೆ, ನಾನು ಅವತ್ತೇ ಹೇಳಿದೆ, ನಾನು ಸಫಿಷಿಯೆಂಟ್ ಡಾಕ್ಯುಮೆಂಟ್ ಕೊಡಿ. 10:00 ನಿಮ್ಮ ಆಫೀಸಿಗೆ ಬರ್ತೀವಿ ಅಂತ ಹೇಳಿದ್ರೆ ಕೆಲಸ ಇದೆ ಮೇಡಮ್. ಇವ್ರು ಬಂದೇನಪ್ಪ ನೀನು 10:00 ಮತ್ತೆ ಎಲ್ಲರೂ ಹೊಟ್ಟೆ ಪಾಡು ಮಾಡೋರು, ಬಟ್ಟೆ ಪಾಡು ಮಾಡೋರು. ನಾವು ನಿಮ್ಮ ಸಂಘಕ್ಕೋಸ್ಕರ ನಾನು ನೋಡಿ ಇವ್ರ ಸಮಯ ವೇಸ್ಟ್ ಆಯ್ತು, ನನಗೆ ಕೆಲಸ ಇದೆ. ಬೇಕಂದ್ರೆ ಗಂಟೆಗಟ್ಟಲೆ ಕೂರ್ಬೇಕು ಸರ್ ಇದ್ರಲ್ಲಿ ಬ್ಯಾಂಕಲ್ಲಿ, ಕೂತ್ಕೋಬೇಕು. ಅಂತದೊಂದು 5 ನಿಮಿಷ ನಿಮ್ಮ ಮನೆ ಬಾಗಿಲಿಗೆ ಬಂದು 2 ಲಕ್ಷ ಕೊಡ್ಲಿಲ್ವಾ? ಏನು ಪುಕ್ಸಟ್ಟೆ ಕೊಟ್ಟಿಲ್ಲ ಮೇಡಮ್, ಯಾರು ಫ್ರೀಯಾಗಿ ಕೊಟ್ಟಿಲ್ಲ. ಪುಕ್ಸಟ್ಟೆ ಕೊಟ್ಟಿಲ್ಲ, ಇನ್ನೊಂದ್ಸಲ ಹೇಳ್ಬೇಕಾ? ಪುಕ್ಸಟ್ಟೆ ಕೊಟ್ಟಿಲ್ಲ, ವಿತ್ ಇಂಟ್ರೆಸ್ಟ್ ಕೊಡ್ತೀವಿ ನಾವು. ಕಟ್ಟೋನ್ಗೆ ನೀವು ಕೊಟ್ಟಿದ್ದೀರಾ ಅಷ್ಟೇ. ನಾವು ಶ್ರಮಪಟ್ಟು ಇಂಟ್ರೆಸ್ಟ್ ಸಮೇತ ಕೊಟ್ಟು ನಿಮ್ಮ ಸಂಸ್ಥೆನ ಬೆಳೆಸ್ತಾ ಇರೋರು ನಾವು. ನಿಮ್ಮ SKDRP ಏನೋ ಇದೆಯಲ್ಲ ಅದನ್ನು ಬೆಳೆಸ್ತಾ ಇರೋರು ನಾವು. ಪ್ರತಿಯೊಬ್ಬ ಪ್ರಗತಿಪರ ಸಂಘದಲ್ಲಿ ಇದ್ದಾರೆ. ಸಂಘಟನೆ ಅಲ್ಲ, ಸಂಘದವ್ರು ಯಾರಿದ್ದಾರೆ ಅವರೆಲ್ಲ ಸೇರಿ ಒಟ್ಟಾರೆ ಸೇರಿ ಒಂದು SKDRPನ ಬೆಳೆಸ್ತಾ ಇರುವಂಥದ್ದು ಸದಸ್ಯರು. ಹೌದಾ ತಾನೇ? ಅವ್ರಿಗೆ ನೀವು ಮಾನ್ಯತೆ ಕೊಡಲೇಬೇಕು. ನಾವು ಅವ್ರು ಕೇಳಿದ ಮಾಹಿತಿ ದಾಖಲೆನ ಕೊಡಬೇಕಾದ್ದು ನಿಮ್ಮ ಧರ್ಮ. ಕೊಡಿ, ತಂದು ಕೊಡಿ. ನಮ್ಮ ಧರ್ಮನ ಕರ್ಮನ ಅದು ಬೇಡ, ನಾವು ಶ್ರಮ ಪಡಬೇಕಲ್ಲ. ನಾವು ಒಂದು ವಾರ ಒಂದು ದಿನ ಕೆಲಸ ವೇಸ್ಟ್ ಆದರೆ 6 days ಪರ್ ವೀಕ್ ನನಗೆ ಬೇಕು. ನನ್ನ ಸಂಘದ ಪರವಾಗಿ ನಾನು ತಗೊಳ್ತೀನಿ, ನನಗೆ ಬೇಕು. ಹೌದು, ಬರಬೇಕು. ಕೆಲಸ ಮೇಡಮ್, ಯಾಕೆ ತೆಗ್ದಿಲ್ಲ? ಮಾತಾಡ್ಲಿವ ನಾನು? ಇವಾಗ ಬರೋಕ್ಕಾಗೋದಿಲ್ಲ, ಕೆಲಸ ಇದೆ ಅಂತ ಹೇಳಿದೆ. 3 ಕಾಲ್ ಮಾಡಿದ್ದೀರಾ ನೀವು? ರೂಪ ಅಂದರೆ ನೀವಾ? ರೂಪ ಮತ್ತು ಇನ್ನೊಬ್ರು ಯಾರೋ ಇಬ್ಬರು ಮಾಡಿದ್ರು ಅಷ್ಟೇ. ಸರಿ, ಅದು ಬರ್ಕೊಡಪ್ಪ, ಅರ್ಜಿ ಬರ್ಕೊಡ. ಅದು ಒಂದು ಸ್ಟೇಟ್ಮೆಂಟ್ ತಗೊಳ್ತೀನಿ.